ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮಳೆ ಅವಾಂತರದಿಂದಾಗಿ ರೈತನ ಬದುಕು ಬೀದಿ ಪಾಲಾಗಿದೆ. ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. 1.5 ಎಕರೆ ಜಮೀನಿನಲ್ಲಿ ನಾಟಿ ಮಾಡಿದ್ದ ಬೆಳೆ ವರುಣನ ಆರ್ಭಟಕ್ಕೆ ಕೊಚ್ಚಿ ಹೋಗಿರುವಂಥದ್ದು. ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಾಗಾಗಿ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಅನ್ನದಾತರು ಅಳಲನ್ನ ತೋಡಿಕೊಳ್ತಿದ್ದಾರೆ. ನಿನ್ನೆ ಸುರಿದ ಪೂರ್ವ ಮುಂಗಾರು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಬೆಳೆ ಹಾನಿಯಾಗಿದೆ. ನಿನ್ನೆ ಸಂಜೆ ಸುರಿದ ಮಳೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಬೆಳೆ ಸರ್ವನಾಶವಾಗಿರುವಂಥದ್ದು. ಒಟ್ಟಾರೆ 1.5 ಎಕರೆ ಜಮೀನಿನಲ್ಲಿ ನಾಟಿ ಮಾಡಿದ್ದ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಹಾದೇವ ಎಂಬ ರೈತನ 1.5 ಎಕರೆ ಜಮೀನಿನಲ್ಲಿ ಬೆಳ್ಳುಳ್ಳಿ ಕೊಚ್ಚಿ ಹೋಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಹಾಗಾಗಿ ಬೆಳೆ ಹಾನಿಯಾದದನ್ನ ಕಣ್ಣಾರೆ ಕಂಡು ರೈತ ಮಹಿಳೆ ಗೋಳಾಡಿದ್ದಾರೆ. ಸದ್ಯಸ್ಥರು ಕೂಡ ಪಾಪ ಇವತ್ತು ಅವರ ಆಕ್ರಂದನ ನೋಡೋಕ್ಕಾಗ್ತಿಲ್ಲ. ಹೆಣ್ಮಕ್ಳು ಪಾಪ ಏನು ಸಾಲ ಸೋಲ ಆ ಕಡೆಯಿಂದ ಈ ಕಡೆವರೆಗೂ 1.5 ಎಕರೆಯಲ್ಲಿ ಒಂದು ಬಿತ್ತನೆ ಬೀಜ ಕೂಡ ನಿಮ್ಗೆ ಸಿಗಲ್ಲ. ಆ ರೀತಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೃಷಿ ಇಲಾಖೆ ಆಗಲಿ ಯಾವುದೋ ಒಂದು ಅಕಾಲಿಕ ಮಳೆಯಿಂದ ಆದಂಥ ಒಂದು ವಿಕೋಪದಿಂದ ಆದಂಥ ಯಾವುದೋ ಒಂದು ಫಂಡಿಂದ ದಯವಿಟ್ಟು ಈ ಕುಟುಂಬಕ್ಕೆ ಆಸರೆ ಆಗಬೇಕಂತ ಈ ತಿಳಿಸ್ತಾ ಇದ್ವಿ. ರೈತ ಭಾಳಷ್ಟು ಸಂಕಟದಲ್ಲಿದ್ದಾನೆ. ರೈತರು ಆತ್ಮಹತ್ಯೆಗಳು ಇದೇ ರೀತಿ ಆಗ್ತಿರೋದು ಏನು ಈ ಪ್ರಕೃತಿ ವಿಕೋಪದಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ ಬಂಧುಗಳೇ. ಇದು ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮ. ಬಂಧುಗಳೇ ನಮಸ್ಕಾರ. ಏನಿವತ್ತು ದಿನಾಂಕ 18/5/2026 ಇವತ್ತು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡುತ್ತಾ ಹೋಗ್ತಾರೆ. ಸುರೇಂದ್ರ, ಚಾಮರಾಜನಗರದಲ್ಲಿ ಮಳೆಯ ಅವಾಂತರಕ್ಕೆ ರೈತರ ಜೀವನ ಈಗ ಬೀದಿ ಪಾಲಾಗಿದೆ. ಸಂಪೂರ್ಣವಾಗಿ ಅವರು ಬೆಳೆದಿರುವಂತ ಬೆಳೆ ಈಗ ನಾಶವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಈಗಾಗಲೇ ಅವರು ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಬೇಡ್ಕೊಳ್ತಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಾದ ಪ್ರತಿಕ್ರಿಯೆ ಸಿಕ್ಕಿದೆ? ಹೌದು ಸುನಿಧಿ, ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯಲ್ಲಿ ನಿನ್ನೆ ಬಹುತೇಕ ಕಡೆ ಮಳೆಯಾಗಿದೆ. ಹನೂರು, ಗುಂಡ್ಲುಪೇಟೆ ಹಾಗೂ ಚಾಮರಾಜನಗರ ಭಾಗದಲ್ಲಿ 2 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾದಂತ ಪರಿಣಾಮ ಒಂದೆಡೆ ರೈತರು ಖುಷಿಯಾಗಿದ್ದಾರೆ, ಇನ್ನೊಂದೆಡೆ ಬೆಳೆ ಕಳೆದುಕೊಂಡಂತ ಅನ್ನದಾತರು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸುರಿದ ಜೋರು ಮಳೆಗೆ 1.5 ಎಕರೆ ಏನು ಪ್ರದೇಶದಲ್ಲಿ ಬಿತ್ತನೆ ಮಾಡಿದಂತ ಬೆಳ್ಳುಳ್ಳಿ ಸಂಪೂರ್ಣ ಕೊಚ್ಚಿ ಹೋದಂತ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ನಡೆದಿದೆ. ಭೀಮನಬೀಡು ಗ್ರಾಮದ ಮಹಾದೇವ ಎಂಬುವವರು ತಮ್ಮ 1.5 ಎಕರೆ ಜಮೀನಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿ ಬೆಳ್ಳುಳ್ಳಿಯನ್ನ ಬಿತ್ತನೆ ಮಾಡಿದ್ರು. ಆದ್ರೆ ಜೋರು ಮಳೆಯಾದಂತ ಪರಿಣಾಮ ಇಡೀ ಬಿತ್ತನೆ ಮಾಡಿದಂತ ಎಲ್ಲಾ ಬೆಳ್ಳುಳ್ಳಿಯೂ ಕೂಡ ಕೊಚ್ಚಿ ಹೋಗಿದ್ದು. ಇದನ್ನ ಕಣ್ಣಾರೆ ಕಂಡಂತ ಮಹಾದೇವ ಮತ್ತೆ ಆತನ ಕುಟುಂಬಸ್ಥರು ಗೋಳಾಡಿದ್ದಾರೆ ಮತ್ತೆ ಕಣ್ಣೀರಿಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ರೈತ ಮುಖಂಡರು ಕೂಡ ಒತ್ತಾಯಿಸಿದ್ದಾರೆ. ಒಂದೆಡೆ ಮಳೆ ಬಂದಿದೆ, ಕೆರೆಗಳು ಕೂಡ ತುಂಬಿದೆ, ಆದ್ರೆ ಮತ್ತೊಂದೆಡೆ ಈ ಬೆಳೆ ಹಾನಿಯೂ ಕೂಡ ಆಗಿದೆ. ಯಾಕಂತಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಅರಿಶಿನವನ್ನ ಕೆಲ ದಿನಗಳ ಹಿಂದೆಷ್ಟೇ ಬಿತ್ತನೆ ಮಾಡಲಾಗಿತ್ತು. ಈ ಜೋರು ಮಳೆಯಾದಂತ ಪರಿಣಾಮ ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಕೂಡಲೇ ತ್ವರಿತ ಮತ್ತೆ ಸಮರ್ಪಕ ಪರಿಹಾರವನ್ನ ನೀಡಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಇಂದು ಅಧಿಕಾರಿಗಳು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡುವ ನಿರೀಕ್ಷೆ ಇದೆ. ಸುನಿಧಿ, ಧನ್ಯವಾದಗಳು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಗಂಟೆಗಳ ಕಾಲ ಮಳೆಯಾಗಿದ್ದು ಏನು ಈ ಜಮೀನಲ್ಲಿ ನೋಡ್ತಿದ್ದೀರಾ, ಇದು 1.5 ಎಕರೆ ಬೆಳ್ಳುಳ್ಳಿಯನ್ನ ನಾಟಿ ಮಾಡಿದ್ರು ಮೊನ್ನೆ. ನೀವು ನೋಡ್ತಿದ್ರೆ ಒಂದು ಬೇಳೆ ಕೂಡ ಇಲ್ಲಿ ಸಿಗ್ತಾ ಇಲ್ಲ, ಅಷ್ಟು ಮಟ್ಟಕ್ಕೆ ಮಳೆ ನೀರು ಎಲ್ಲ ಕೊಚ್ಕೊಂಡು ಹೋಗಿದೆ. ಅವರು ಏನು ಸುಮಾರು ನೀವು ಹೇಳ್ತಾ ಇರ್ಬೋದು ಬೆಳ್ಳುಳ್ಳಿ